ನಮಸ್ಕಾರ ಕನ್ನಡಿಗಾಸ್. ಸೊ ನಾನು ನೆನ್ನೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಫಂಡೆಡ್ ಅಕೌಂಟ್ ತೊಗೊತಾ ಇದ್ದೀನಿ. ಯಾವ್ದು ತೊಗೊತ ನಿಮಗೆಲ್ಲ ಹೇಳಿದ್ದೆ. ಸೊ ಫಂಡೆಡ್ ಅಕೌಂಟ್ ತೊಗೊಂಡೆ, $5,000 ಅಕೌಂಟ್ ತೊಗೊಂಡಿದ್ದೀನಿ. ಸೊ ತೊಗೊಂಡು ನೆನ್ನೆ ಎಷ್ಟು ಪ್ರಾಫಿಟ್ ಮಾಡೋದು ಲಾಸ್ ಮಾಡೋದು ಎಲ್ಲ ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ನಾನು ಫಂಡೆಡ್ ಅಕೌಂಟ್ ಫಂಡೆಡ್ ಅಕೌಂಟ್ ಓಪನ್ ಮಾಡೋದಾದರೆ ನಾನು ಫಂಡಿಂಗ್ ಪಿಪ್ಸ್ ಹೇಳಿದ್ದು. ಸೊ ಫಂಡಿಂಗ್ ಪಿಪ್ಸ್ ಅಕೌಂಟಲ್ಲಿ ನಾನು $5,000 ಅಕೌಂಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಅಕೌಂಟ್ ಬ್ಯಾಲೆನ್ಸ್ ಇಸ್ 5,080, ಅಂದರೆ ನಾನು $80 ಪ್ರಾಫಿಟ್ ಮಾಡಿದ್ದೀನಿ. ಅದು ತೋರಿಸ್ತೀನಿ ನಿಮಗೆ. ಸೊ ಪ್ಲ್ಯಾಟ್ಫಾರ್ಮ್ ಬಂದು ಮ್ಯಾಚ್ ಟ್ರೇಡರು, ಅಕೌಂಟ್ ಟೈಪ್ ಬಂದು FP ಎವಲ್ಯೂಷನ್ ಅಕೌಂಟು, ಫೇಸ್ ಬಂದು ಸ್ಟೂಡೆಂಟ್, ಅಂದರೆ ಫೇಸ್ 1, ಸ್ಟೂಡೆಂಟ್ ಅಕೌಂಟ್ ಬಂದು ಫೇಸ್ 1. ಓಕೆ, ಸೊ ಅಕೌಂಟ್ ಸೈಜ್ ಇಸ್ $5,000. ಸ್ಟಾರ್ಟ್ ಪೀರಿಯಡ್ ಬಂದು 26 ಫೆಬ್ರವರಿ, ಅಂದರೆ ನೆನ್ನೆ. ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಇದು ನೆನ್ನೆದು. ಓಕೆ, ಸೊ ನನಗೆ ಡೈಲಿ ಲಾಸ್ ಲಿಮಿಟ್ ಬಂದ್ಬಿಟ್ಟು $252 ಲೆಫ್ಟ್ ಇದೆ. ಇವತ್ತು ನಾನು ಮ್ಯಾಕ್ಸಿಮಮ್ ಲಾಸ್ ಮಾಡಿದ್ರೆ $250 ಲಾಸ್ ಮಾಡ್ಬೋದು ಅಷ್ಟೇ, ಇವತ್ತಿನ ಲಿಮಿಟು. ಓಕೆನಾ. ಓವರ್ ಆಲ್ ಲಾಸ್ ಬಂದು 579. ಸೊ ಪ್ರಾಫಿಟ್ ಟಾರ್ಗೆಟ್ ಬಂದು ಇನ್ನು $319 ಲೆಫ್ಟ್ ಇದೆ, ಅಂದರೆ ನಾನು 20% ಆಲ್ರೆಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ $400 ನಾನು ಆಲ್ರೆಡಿ $80 ಪ್ರಾಫಿಟ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ ನಿನ್ನೆ ಸೆಷನಲ್ಲಿ. ಸೊ ನಿನ್ನೆ ಬೇಜಾನ್ ಟ್ರೇಡ್ ತೊಗೊಂಡೆ, ಒಂದು 4 to 5 ಡೇಸ್ ಟ್ರೇಡ್ಸ್ ತೊಗೊಂಡೆ. ಬಟ್ ಬಿಟ್ಕಾಯಿನಲ್ಲಿ ಒಳ್ಳೆ ಪ್ರಾಫಿಟ್ ಇನ್ನೂ ಇತ್ತು, ಬಟ್ ನಾನು ಟ್ರಯಲ್ ಎಸ್ ಟ್ರಿಗರ್ ಆಗಿ ಫುಲ್ಲು ರ್ಯಾಲಿನೇ ಮಿಸ್ ಮಾಡಿಕೊಂಡೆ. ಇಲ್ಲಾಂದರೆ ನಾನು ಫೇಸ್ 1 ನೆನ್ನೆ ಕ್ಲಿಯರ್ ಆಗಿರೋದು. ಓಕೆನಾ. ಸೊ ಇಲ್ಲಿ ನೋಡ್ಬೋದು, ನಾನೆಲ್ಲ ನಿಮ್ಗೆ ತೋರಿಸ್ತೀನಿ. ಇವಾಗ $80 ಪ್ರಾಫಿಟ್ ಆಗಿದೆ. ಸೊ ಲೆಟ್ ಮೀ ಕಮ್ ಟು ದಟ್. ಇದಕ್ಕೆ ಬರೋಣ. ಆಲ್ರೆಡಿ ಟ್ರೇಡ್ ರನ್ ಆಗ್ತಾಯಿದೆ USD CHF. ನಾನು ಆ್ಯಕ್ಚುಲಿ 0.30 ಲಾಟಲ್ಲಿ ಮಾಡೋದು. ಹಿಸ್ಟ್ರಿಗೆ ಬಂದರೆ ನೋಡ್ಬೋದು, ನಾನು ಫಸ್ಟ್ ಮಾರ್ನಿಂಗ್ ಅರೌಂಡ್ 8:32 ನಾನು ಇದು ತೊಗೊಂಡೆ. ಯಾವುದು EORJPY. ಇದು 26, ಎಲ್ಲ 26 ಡೇಟ್ದೆ. ನೀವು ನೋಡ್ಬೋದು, ಇಲ್ಲಿದೆ 26. ಓಕೆ, ಸೊ ಫಸ್ಟ್ EORJPY ತೊಗೊಂಡೆ, $28 ಪ್ರಾಫಿಟ್ ಬುಕ್ ಮಾಡಿದೆ. ನೆಕ್ಸ್ಟ್ ADJPY ಬಂದೆ. ಆ್ಯಕ್ಚುಲಿ ಇದು ನನಗೆ $35 ಪ್ರಾಫಿಟ್ ಓಡ್ತಾಯಿತ್ತು. ನಾನು ಟ್ರಯಲ್ SL ಇಡೋದು ಮರ್ತುಬಿಟ್ಟು ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನೋಡ್ಕೊಂತೀರ SL ಟ್ರಯಲ್ ಮಾಡಿ, ಅಂದರೆ ಟ್ರಯಲ್ SL ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಮರ್ತೋಗಿದ್ದೀನಿ, ಇಟ್ಟಿಲ್ಲ. ಸೊ ನಂದು ಏನು ಪ್ರೀವಿಯಸ್ ಫಸ್ಟ್ SL ಇರುತ್ತಲ್ವ, ಎಂಟ್ರಿ ಕೊಟ್ಟಾಗ ಅದೊಂಚೂರು ಮಾಡಿಫೈ ಮಾಡಿ ಇನ್ನೂ ಹತ್ರದಲ್ಲಿ ಇಟ್ಕೊಂಡಿದ್ದೆ ಒನ್ಸ್ ಮಾರ್ಕೆಟ್ ಮೂವ್ ಸ್ಟಾರ್ಟ್ ಆದಾಗ. ಸೊ ತಿರ್ಗಾ ಅಲ್ಲಿ ಬಂದು ಟ್ರಿಗರ್ ಆಯಿತು. ಆ್ಯಕ್ಚುಲಿ $30 to $35 ಪ್ರಾಫಿಟಲ್ಲಿದ್ದೆ. ಸೊ ಅದು ಮಿಸ್ ಆಯಿತು. ಆಮೇಲೆ USD ಒಂದು ಲಾಸ್ ಬುಕ್ ಆಯಿತು. ಆ್ಯಕ್ಚುಲಿ ನಂದು ಅದು ನಾರ್ಮಲ್ ಫೇಕ್ ಬ್ರೇಕ್ಔಟ್ ಆಗಿಬಿಟ್ಟಿತ್ತು. ಸೊ ಅದು ಲಾಸ್ಟ್ ನಥಿಂಗ್ ಟು ವರಿ. BTCSಲ್ಲಿ ಇದು $1 ಅಂತ ಕ್ಲಾಸ್ ಅಂದರೆ ಆ್ಯಕ್ಚುಲಿ ಅಟ್ ಎ ಟೈಮ್ ತೊಗೊಂಡೆ. BTCಯಲ್ಲಿ ನಾನು ಯೂಶ್ವಲಿ 0.30 ಲಾಟಲ್ಲಿ ಟ್ರೇಡ್ ಮಾಡೋದು. BTCಯಲ್ಲಿ 0.30 ಲಾಟ್ಗೆ ಆಲ್ಮೋಸ್ಟ್ 2,600 ಮಾರ್ಜಿನ್ ಕೇಳ್ತಾ ಇದೆ. ಯಾಕಂದರೆ ಸ್ಪ್ರೆಡ್ಸ್ ಜಾಸ್ತಿ ಇದೆ BTCಯಲ್ಲಿ. ಸೊ ನಿಮ್ಮ ಏನು ಫಂಡೆಡ್ ಅಕೌಂಟ್ ತೊಗೊತಿರಲ್ಲ ಅವರೆಲ್ಲ 50%ಗಿಂತ ಅಬೋವ್ ನಿಮಗೆ ಇದು ಕೊಡೋಲ್ಲ. ಸೊ ಇನ್ಸಫಿಷಿಯಂಟ್ ಫಂಡ್ಸ್ ಅಂತ ಬಂತು. ಸೊ 0.10 ತೊಗೊಂಡೆ. 0.10 ತೊಗೊಂಡೆ, ಪ್ಲಸ್ ಇದೊಂದು 0.1 ಇದು BTC ಏನದು 0.05 ಇನ್ನೊಂದು ಎಕ್ಸಿಕ್ಯೂಟ್ ಆಗಿಬಿಡ್ತು. ಸೊ ಅದನ್ನು ಹಂಗೆ ಕ್ಲೋಸ್ ಮಾಡಿದೆ. ಸೊ ನೋಡ್ಬೋದು BTCಯಲ್ಲಿ $82 ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇದು $135-140 ಇತ್ತು. ಓಕೆ, ಸೊ ನಾನು ಟ್ರಯಲ್ SL ಬಂದು ಟ್ರಿಗರ್ ಆಗಿ ನಾನು ಇಷ್ಟಲ್ಲಿ ಕ್ಲೋಸ್ ಆಗಿದ್ದೀನಿ. ಸೊ ಅದಾದಮೇಲೆ ತಿರ್ಗಿ ಇನ್ನೊಂದು ಸ್ಕ್ಯಾಲ್ಪಿಂಗ್ ಟ್ರೇಡ್ ಅಂತ ತೊಗೊಂಡೆ. ಸೊ ಮೇಲೋಯ್ತು. ಸೊ ತಿರ್ಗಾ ಟ್ರಯಲ್ SL ಹತ್ರ ಬಂದು ಟ್ರಿಗರ್ ಆಯಿತು. ಸ್ಮಾಲ್ ಟ್ರಯಲ್ SL ಕೊಂಡ್ರೆ ಟ್ರಿಗರ್ ಆಯಿತು. ಸೊ ಓವರ್ ಆಲ್ $81.33 USD ಬುಕ್ ಮಾಡಿದ್ದೀನಿ. $81 ಅಂದರೆ ಇಸ್ ಕ್ರಾಸ್ ಆಲ್ಮೋಸ್ಟ್ 6,500 to 7,000. ಓಕೆ, ಸೊ ನಾನು ಇದನ್ನು ನಾನು ಎಲ್ಲ ಫೇಸ್ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ಡೈಲಿ $80 to $100, $50 to $100 ನಾನು ಮಾಡ್ಕೊಂಡ್ರೂ ನನಗೆ ಅದರಿಂದ 80% ಪೇ ಔಟ್ ಅಂದ್ರೂ $100-$80 ಪೇ ಔಟ್ ಬರುತ್ತೆ ವೀಕ್ಲಿ. ಸೊ ಹೀಗೆ. ಸೊ ಕರೆಂಟ್ ಪೊಸಿಷನ್ಸ್ ರನ್ ಆಗ್ತಾಯಿದೆ. 0.60 ಯಾವುದು USD CHF ಅಲ್ಲಿ ತೊಗೊಂಡಿದ್ದೆ ಅದು ತೋರಿಸ್ತೀನಿ. ಸೊ ನೆನ್ನೆದು ಟ್ರೇಡು ಏನಕ್ಕೆ ತೊಗೊಂಡಿದ್ದೆ, ಎಲ್ಲಿ ತೊಗೊಂಡಿದ್ದೆ ಅದನ್ನು ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ನೀವು ನೋಡೋದಾದರೆ ನಾನು EORJPYಲಿ ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ ಕಾಣಿಸ್ತಾ ಇದೆಯಲ್ವಾ, ನಾನು ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಈ ಪೋರ್ಷನಲ್ಲಿ ಎಂಟ್ರಿ ತೊಗೊಂಡಿದ್ದೆ. ನಂದು SL ಇಲ್ಲಿಟ್ಟಿದ್ದೆ. ಸೊ SL ಫಸ್ಟ್ ಇಲ್ಲಿಟ್ಟಿದ್ದೆ ಈ ಪೋರ್ಷನಲ್ಲಿ. ಅದಾದಮೇಲೆ ಇಲ್ಲಿ ಟ್ರಯಲ್ ಮಾಡಿದ್ದೆ. ಓಕೆ, ಸೊ ನಂದು ಟಾರ್ಗೆಟ್ ಇಟ್ಟಾಯಿತು. ಆ್ಯಕ್ಚುಲಿ ನಂದು ಟಾರ್ಗೆಟ್ ಆಲ್ಮೋಸ್ಟ್ $60 ಪ್ರಾಫಿಟಲ್ಲಿ ಸಮಥಿಂಗಲ್ಲಿದ್ದೆ. ನಾನು ಟ್ರಯಲ್ SL ಇಲ್ಲಿತ್ತು ಸಮಥಿಂಗ್ ಅರೌಂಡ್ ಇಯರ್ ಬಂದಿಟ್ಟು ನಾನು ಟ್ರಿಗರ್ ಆಯ್ತು. ಬಟ್ ನೋಡಿ ನಾನು ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತಂದರೆ, ಎಂಥ ರ್ಯಾಲಿ ನನಗೆ ಇದನ್ನು ನಾನು ಕಂಪ್ಲೀಟಾಗಿ ಹೋಲ್ಡ್ ಮಾಡಿಬಿಟ್ಟು ಟ್ರಯಲ್ SL ಒಂಚೂರು ಕೆಳಗಡೆ ಇಟ್ಕೊಂಡು ಕಂಪ್ಲೀಟಾಗಿ ಹೋಲ್ಡ್ ಮಾಡಿಬಿಟ್ಟಿದ್ದೀರಾ. ನಂದು ಈ ಟ್ರೇಡಲ್ಲಿ ಏನಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು $200 ಇದಂಗೆ ಇದರಿಂದನೇ ಬಂದುಬಿಟ್ಟಿರೋದು. ನಾನು 50% ಫೇಸೇ ಕ್ಲಿಯರ್ ಆಗೋದಿರೋದು.
ಸೊ ಆ್ಯಕ್ಚುಲಿ ನಾನು ಬ್ಯುಸಿ ಇದೆ. ನಾನು ಆ್ಯಕ್ಚುಲಿ ಬರೀ ಕಂಪ್ಲೀಟ್ ಟ್ರೇಡಿಂಗ್ ಮಾಡ್ತಾಯಿಲ್ಲ. ಸೊ ನಾನು ಬೇರೆ ಕೆಲಸ ಪರ್ಸ್ನಲ್ ಬಿಸ್ನೆಸ್ ವರ್ಕು ಇದೆ. ಸೊ ಅಲ್ಲೂ ಬ್ಯುಸಿ ಇರ್ತೀನಿ. ಸೊ ಅದರಿಂದ ನೋಡೋಕ್ಕಾಗಿಲ್ಲ. ಸ್ವಲ್ಪ ಅತಿ ಶೀಘ್ರದಲ್ಲಿ ಫುಲ್ ಟೈಮ್ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಇದೊಂದು. ನೆಕ್ಸ್ಟು ನಾನು AUD JPY ಕೊಟ್ಟಿದ್ದೆ. AUD JPY ಸೇಮು ನೋಡಿ. AUD JPY ನಾನು ಇಲ್ಲಿ ತೊಗೊಂಡಿದ್ದೆ, ಈ ಪೋರ್ಷನಲ್ಲಿ. ಓಕೆ, ಕಾಣಿಸ್ತಾ ಇದೆಯಲ್ಲಿ ಟ್ರೆಂಡ್ ಲೈನ್ ಇದೆ. ಈ ಪೋರ್ಷನಲ್ಲಿ ತೊಗೊಂಡಿದ್ದೆ. ಮಾರ್ಕೆಟ್ ಇಲ್ಲಿ ಗಂಟೆ ಹೋಗಿತ್ತು. ನಾನು ಟ್ರಯಲ್ ಎಸ್ಸಲ್ಲಿ ಇಲ್ಲಿ ಇಟ್ಟಿದ್ದೆ. ಇನ್ ಕೇಸ್ ಇಲ್ಲಿ ಬಂದರೆ ಕ್ಲೋಸ್ ಆಗಲಿ ಅಂತ ಇಲ್ಲಿ ಇಟ್ಟಿದ್ದೀನಿ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅದು ಏನಾಯಿತೋ ಗೊತ್ತಿಲ್ಲ. ಮಾರ್ಕೆಟ್ ಇಲ್ಲಿ ಗಂಟೆಗೆ ನೋಡಿ ಕಂಪ್ಲೀಟಾಗಿ ಬಂದು ನಂದು ತಿರ್ಗಾ ಟ್ರಯಲ್ ನಾರ್ಮಲ್ ಮಾರ್ಕೆಟ್ ಎಷ್ಟು ಮೂವ್ ಆದಮೇಲೆ ನಂದು ಎಸ್ಸಲ್ಲಿ ಇಲ್ಲಿದ್ದನ್ನ ನಾನು ಇಲ್ಲಿಗೆ ಶಿಫ್ಟ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೆ. ಸೊ ಇಲ್ಲಿಂದ ಇಲ್ಲಿ ಬಂದು $5 ಲಾಸ್ ಬುಕ್ ಆಗಿದೆ. ಅದೇ ಈ $5 AUD JPY ಇದು. ಅರ್ಥ ಆಯಿತಾ? ಸೊ ನನಗೆ ಇದು ಆಲ್ಮೋಸ್ಟ್ $30 ಪ್ರಾಫಿಟ್ ಬಂದಿತ್ತು. ನಾನು ಕ್ಲೋಸ್ ಮಾಡಿದರೆ ಇದು $30 ಬುಕ್ ಆಗಿರೋದು. ಸೊ ಇರಲಿ, ಟ್ರೇಡಿಂಗಲ್ಲಿ ಇವೆಲ್ಲ ನಡೀತಾ ಇರ್ತವೆ. ಜಸ್ಟ್ ಏನಂದರೆ ನಿಮ್ಗೆ ರಿಸ್ಕ್ ಮ್ಯಾನೇಜ್ಮೆಂಟು ಡಿಸಿಪ್ಲಿನ್ ಆಗಿದ್ದರೆ ಎಲ್ಲ ನೀಟಾಗಿ ವರ್ಕೌಟ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರೇಡ್ ಬಂದ್ಬಿಟ್ಟು USD CAD ಏನಾಯಿತು ತೋರಿಸ್ತೀನಿ. USD CADಲ್ಲಿ ಆ್ಯಕ್ಚುಲಿ USD CAD ಎಲ್ಲಿ ಕೊಟ್ಟಿದೆ ಎಂಟ್ರಿ? USD CAD ಸೆಲ್ ಅಲ್ಲೆಲ್ಲ ಕೊಟ್ಟಿದ್ನಲ್ಲ. ಇಲ್ಲಿ ಸಾರಿ, ನಾನು ಟ್ರೆಂಡ್ ಲೈನು ಮಿಸ್ ಆಗಿಬಿಟ್ಟಿದೆ. ಸೊ USD CAD ನಾನು ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ. ಆ್ಯಕ್ಚುಲಿ ನೋಡ್ಬೋದು ನೀವು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿ ಇಲ್ಲಿ ರೀಟೆಸ್ಟ್ ಬಂತು. ತಿರ್ಗಾ ಈ ಪೋರ್ಷನಲ್ಲಿ ರೀಟೆಸ್ಟ್ ಬಂತಲ್ವಾ. ಸೊ ನಾನು ಈ ರೀಟೆಸ್ಟಲ್ಲಿ ಎಂಟ್ರಿ ಕೊಟ್ಟು ನಾನು ಇಲ್ಲೊಂದು ಮೇಲೆ ಒಂದು ಟ್ರೆಂಡ್ ಲೈನ್ ಇತ್ತು. ಟ್ರೆಂಡ್ ಲೈನ್ ಮೇಲೆ ಎಸ್ಸಲ್ಲಿ ಇಟ್ಟಿದೆ. ಇಲ್ಲಿ ಕರೆಕ್ಟಾಗಿ ಸಮಥಿಂಗ್ ವೇರಿ ಇಲ್ಲಿ ಎಸ್ಸಲ್ಲಿ ಇಟ್ಟಿದೆ. ಸೊ ಇಲ್ಲಿ ಚೆನ್ನಾಗಿ ರಿಜೆಕ್ಷನ್ಸ್ ತೊಗೊತು. ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ರಿಜೆಕ್ಷನ್ ತೊಗೊತಾ ಇದೆ. ರಿಜೆಕ್ಷನ್ ತೊಗೊಂಡು ಬಿದ್ದು ತಿರ್ಗಾ ಹೋಗಿ ಟ್ರಯಲ್ ಎಸ್ಸಲ್ಲಿ ಟ್ರಿಗರ್ ಆಗಿ ನಂದು ಎಸ್ಸಲ್ಲಿ ಟ್ರಿಗರ್ ಆಗಿ ಆಮೇಲೆ ಬಿದ್ದಿದೆ. ಸೊ ನಂದು ಎಸ್ಸಲ್ಲಿ ಆ್ಯಕ್ಚುಲಿ ಫಸ್ಟ್ ಇಲ್ಲಿ ಇದ್ರ ಮೇಲೆ ಇಟ್ಟಿದ್ದೆ. ಸೊ ಎಸ್ಸಲ್ಲಿ ಬಿಗ್ ಆಯಿತು, ಟಾರ್ಗೆಟ್ ಚಿಕ್ಕದಾಯಿತು ಅಂದರೆ ನನಗೆ ಮಿನಿಮಮ್ 1:2 ಅಂತೂ ಏಮ್ ಮಾಡ್ತೀನಿ. ಸೊ ಅದರಿಂದ ನಾನು ಎಸ್ಸಲ್ಲಿ ಇದ್ರ ಮೇಲೆ ಇಟ್ಟೆ, ಟ್ರೆಂಡ್ ಲೈನ್ ಮೇಲೆ. ಇದು ಬಂದು ಇಲ್ಲಿ ಟ್ರಿಗರ್ ಆಗಿಬಿಟ್ಟೆ ಬಂದು ಬಿದ್ದಿದೆ. ಸೊ ನನ್ನ ಅನಾಲಿಸಿಸ್ ಕರೆಕ್ಟಾಗಿದೆ. ಬಟ್ ಏನು ಮಾಡ್ತೀರಾ, ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಅದು ಬಿಟ್ಟು ನಿಮಗೆ ಮೇನ್ ಏನು ತೋರಿಸ್ತೀನಿ ಅಂತಂದರೆ ಬಿಟ್ಕಾಯಿನ್ ನೋಡಿದ್ರೆ ನಿಜವಲ್ಲೂ ನಾನು ಬಿಟ್ಕಾಯಿನ್ ಒಂದರಲ್ಲೇ ಫೇಸ್ 1 ಕ್ಲಿಯರ್ ಆಗೋಗಿರೋದು. ಓಕೆನಾ? ಸೊ ಬಿಟ್ಕಾಯಿನಿಗೆ ಬಂದರೆ ಇವನ ಸೀದಾ ರ್ಯಾಲಿ ಗೈಸ್. ನೋಡಿ ಬಿಟ್ಕಾಯಿನು ಆ್ಯಕ್ಚುಲಿ ಇವಾಗ ತೊಗೊಂತೀನಿ, ತಿರ್ಗಾ ಫಾರ್ಮ್ ಆಗ್ತಾಯಿದೆ. ಇಲ್ಲಿ ನೋಡಿ ಏನಾಯಿತು. ನಾನು ಬಿಟ್ಕಾಯಿನ್ ನಾನು ಆ್ಯಕ್ಚುಲಿ ತೊಗೊಂಡಿದ್ದು ಈ ಪೋರ್ಷನಲ್ಲಿ. ಇಲ್ಲಿ ತೊಗೊಂಡೆ 52,316 ಸಮಥಿಂಗ್. ಇಲ್ಲಿ ನೋಡಿ ಈ ಪೋರ್ಷನ್, ಈ ಲೈನ್ ಇದೆಯಲ್ವಾ, ಇಲ್ಲಿ ತೊಗೊಂಡಿದ್ದು. ಇಲ್ಲಿ ಎಸ್ಸಲ್ಲಿ ಇಟ್ಟಿದ್ದೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಒನ್ಸ್ ಇಲ್ಲಿ ರೀಚ್ ಆದಮೇಲೆ ಆಲ್ಮೋಸ್ಟ್ ನಾನು 1,200 ಪಾಯಿಂಟ್ಸ್ ಇನ್ನು ಬಿಟ್ಕಾಯಿನಲ್ಲಿ ರೀಚ್ ಆಗಿತ್ತು. ಅದಾದಮೇಲೆ ನಾನು ಟ್ರಯಲ್ ಎಸ್ಸಲ್ಲಿ ಇಲ್ಲಿ ಇಟ್ಟಿದ್ದೆ. ಟ್ರಯಲ್ ಎಸ್ಸಲ್ಲಿ ಟ್ರಿಗರ್ ಆಗಿಬಿಡ್ತು. ಸರಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ನೆಕ್ಸ್ಟ್ ಆಪರ್ಚುನಿಟಿಗೆ. ಸಮ್ಮಿನ ಫಾಲಿಂಗ್ ವೆಯ್ಟ್ ಜೋ ಇಲ್ಲ ಬುಲ್ಲಿಶ್ ಫ್ಲ್ಯಾಗು ಏನಾರ ಬುಲ್ಲಿಶ್ ವೆಡ್ಜ್ ಏನೋ ಫಾರ್ಮ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಈ ಪ್ಯಾಟ್ರನ್ ಫಾರ್ಮ್ ಆಯಿತು. ಇಲ್ಲಿ ರೀಟೆಸ್ಟ್ ಕೂಡ ಅದು ಮಿಡ್ ನೈಟ್ ಆಲ್ಮೋಸ್ಟ್ ಒಂದು 12:30 1 ಫಾರ್ಮ್ ಆಗ್ತಾಯಿದ್ದು. ನನಗೆ ಇಲ್ಲಿ ಸಪೋರ್ಟ್ ತೊಗೊಂಡ್ಲಿ ರೀಟೆಸ್ಟಲ್ಲಿ ಬೈ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಮಲಗಿಬಿಟ್ಟಿದ್ದೀನಿ. ಫೋನ್ ಹಂಗೆ ಇಟ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಆಲ್ಮೋಸ್ಟ್ ಒಂದು 4:30 5 o'clock ಎದ್ದೆ. ಆವಾಗ ನೋಡ್ತೀನಿ ಬ್ರೇಕ್ಔಟ್ ಆಗಿ ಈ ಪ್ಯಾಟ್ರನ್ ಫಾರ್ಮೇಷನ್ ಆಗ್ತೈತೆ. ಸೊ ಈ ಪ್ಯಾಟ್ರನ್ ಬ್ರೇಕ್ಔಟಲ್ಲಿ ನಾನು ತೊಗೊಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ತಿರ್ಗಾ ಮಲಗಿದೆ. ನೈಟ್ ಹೊತ್ತೆಲ್ಲ ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫಾರೆಕ್ಸ್ ಬಂದು ಬಿಟ್ಕಾಯಿನ್ ಬಂದು 24 ಫಾರೆಕ್ಸಲ್ಲಿ 24 hours ಇರುತ್ತೆ. ಸೊ ನಮ್ಮ ಇಂಡಿಯಾ ಮಾರ್ಕೆಟ್ಸ್ನ ಬರೀ ಮಾರ್ನಿಂಗ್ ಟು ಈವ್ನಿಂಗ್ ಇರುತ್ತೆ. ನೋಡಿ ಈ ಬ್ರೇಕ್ಔಟಲ್ಲಿ ತೊಗೊಳೋಣ ಅಂದ್ಕೊಂಡೆ, ಇಲ್ಲೂ ಮಿಸ್ ಆಯಿತು. ತಿರ್ಗಾ ಇವಾಗ ಎದ್ದು ನೋಡ್ತೀನಿ. ನಾನು ಇವಾಗ ಎದ್ದು ಒಂದು ½ hour ಆಯಿತು ಅಷ್ಟೇ. ಇವಾಗ ಎದ್ದು ನೋಡ್ತೀನಿ ತಿರ್ಗಾ ಬ್ರೇಕ್ಔಟ್ ಆಗಿಬಿಟ್ಟು ನೆನ್ನೆ ಇದು ಅಂದರೆ ನಾನು ಫೇಸ್ 1 ಕಂಪ್ಲೀಟ್ ಆಗಿಬಿಟ್ರಿ. ನೆನ್ನೆ ಬಿಟ್ಕಾಯಿನ್ ನೀವು ನೋಡ್ಬೋದು ಮ್ಯಾಸಿವ್ ರ್ಯಾಲಿ ಕೊಟ್ಬಿಟ್ಟಿದೆ. ಆ್ಯಂಡ್ ನೀವು ಡೇ ಚಾರ್ಟಲ್ಲಿ ನೋಡೋದಾದರೆ ಮಾರ್ಕೆಟ್ ಆ್ಯಕ್ಚುಲಿ ಪರ್ಫೆಕ್ಟ್ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್. ಸೊ ನಂಗೆ ಅನಿಸ್ತಾ ಬಿಟ್ಕಾಯಿನ್ ಟಾರ್ಗೆಟ್ ಬಂದು $65,500 $65,500 ಗಂಟ ಹೋಗುತ್ತೆ. ದಟ್ ಈಸ್ ದ ಮೇನ್ ಲಾಸ್ಟ್ ಅಲ್ಲಿ ಗಂಟೆ ಟಚ್ ಆಗೋ ತುಂಬ ಚಾನ್ಸಸ್ ಇದೆ. ಸೊ ನಾನು ಇದನ್ನು ಆ್ಯಕ್ಚುಲಿ ಸ್ವಿಂಗ್ ಟ್ರೇಡ್ ಗೋಲ್ಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಇದು ಎವಾಲ್ಯೂಯೇಷನ್ ಅಕೌಂಟ್ ಅಲ್ವಾ, ಸೊ ಅದರಿಂದ ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾನಿದು ನೋಡೋಣ, ನಂಗೆ ಇಲ್ಲಿ ಫಾರ್ಮೇಷನ್ ಕಾಣಿಸಿದ್ರೆ ಇವಾಗ ಅದೊಂದು ಟ್ರೇಡ್ ತೊಗೊತೀನಿ. ನೆಕ್ಸ್ಟ್ USD CHF ಎಂತಕ್ಕೆ ಎಂಟ್ರಿ ತೊಗೊಂಡೆ ಅಂತಂದರೆ USD CAD
ಯಾವ್ದು ತೊಗೊಂಡ್ರು ನಾನು ನೋಡೋಣ ಹಿಂಗೆ USD CHF. ನೋಡಿ USD CHF ಏನು ತಗೊಂಡ್ರೆ ಅಂತಂದರೆ ಸಪೋರ್ಟ್ ಇತ್ತು, ಸಪೋರ್ಟ್ ಬ್ರೇಕ್ ಆಗಿ ತಿರ್ಗಾ ರೀಟೆಸ್ಟ್ ಆಯಿತು. ಸೊ ನಾನು ಇದ್ರ ಮೇಲೆ ಎಸ್ ಎಲ್ ಇಟ್ಕೊಂಡು ಇಲ್ಲಿ ಗಂಟೆ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟು $1.45 ಪ್ರಾಫಿಟ್ ನಡೀತಾ ಇದೆ. ಸೊ ಅಷ್ಟೇ, ನೋಡೋಣ ಇದೆಲ್ಲ ಗಂಟೆ ಹೋಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಓವರಾಲು ನಾನು ಹಿಂಗೆ ಹೇಳ್ದಂಗೆ $80 ನನ್ನ ಪ್ರಾಫಿಟ್ ಬುಕ್ ಆಗಿದೆ. $81. ನಾನು ಇನ್ನು $319 ಮಾಡೋಣ, ಎಷ್ಟು ದಿವಸ ಕಂಪ್ಲೀಟ್ ಆಗುತ್ತೆ. ಓಕೆ, ದಟ್ಸ್ ಆಲ್ ಫಾರ್ ಟುಡೇ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.